ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನಾನಿವತ್ತು ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಚಟ್ನಿ ಪುಡಿಗಳು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಬನ್ನಿ, ನಾನಿವತ್ತು ಯಾವೆಲ್ಲ ಚಟ್ನಿ ಪುಡಿಗಳು ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಅಂತೆ ನಿಮಗೆ. ಬನ್ನಿ ಫ್ರೆಂಡ್ಸ್, ನಾನಿವತ್ತು ಫಸ್ಟು ಶೇಂಗಾ ಚಟ್ನಿ, ಹಾಗೆ ಹುಚ್ಚೆಳ್ಳು ಅಂದರೆ ಗುರೆಳ್ಳು, ನಮ್ಮ ಕಡೆ ಎಲ್ಲ ಗುರೆಳ್ಳು ಅಂತ ಕರಿತೀವಿ, ಗುರೆಳ್ಳುದು, ಹಾಗೆ ಕಡ್ಲಿ ಪುಡಿ ಅದೊಂದು, ಮತ್ತು ಇನ್ನೊಂದು ಮೆಂತ್ಯ ಕಾಳಿಂದು ಚಟ್ನಿ ಪುಡಿ. ಅದು ತುಂಬಾನೇ ಚೆನ್ನಾಗಿರುತ್ತೆ. ಮೆಂತ್ಯ ಕಾಳಿಂದು ಸ್ವಲ್ಪ ಕಹಿ ಬರುತ್ತೆ, ಬಟ್ ಅದು ಹೆಲ್ತಿಗೆ ತುಂಬಾನೇ ಒಳ್ಳೇದು, ಬೋನಿಗೆಲ್ಲ ತುಂಬಾ ಒಳ್ಳೇದದು. ಹಂಗಾಗಿ ಇವತ್ತು 4 ನಮೂನಿದು ನಾನು ಚಟ್ನಿ ಪುಡಿಗಳು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಹಾಗೆ ನಮ್ಮ ಕಡೆ ಎಲ್ಲ ಏನಂತೀವಿ, ಶೇಂಗಾ ಪುಡಿ, ಗುರೆಳ್ಳು ಪುಡಿ, ಹಾಗೆ ಕಡ್ಲಿ ಪುಡಿ ಆ ಥರ ಅಂತ ಕರೆಯೋದು. ಬನ್ನಿ, ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಪುಡಿಗಳು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ತುಂಬಾನೇ ಈಸಿ, ಆರಾಮಾಗಿ ಮಾಡಬಹುದು. ನಾನು ಆಲ್ರೆಡಿ ಎಲ್ಲನೂ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕಂತ ತೋರಿಸ್ಕೊಡ್ತೀನಿ. ತುಂಬಾನೇ ಈಸಿ ಇದು. ನಮ್ಗಂತೂ ಡೈಲಿ ನಮಗೆ ಕಂಪಲ್ಸರಿ ಬೇಕೇ ಬೇಕು, ಚಪಾತಿ, ರೊಟ್ಟಿ, ಅನ್ನಕ್ಕೆ. ಕಡ್ಲಿ ಪುಡಿ ಅನ್ನದ ಜೊತೆ ಎಲ್ಲ ತಿನ್ಕೊಂತೀವಿ. ಇದು ಶೇಂಗಾ ಚಟ್ನಿ, ಹಾಗೆ ಮತ್ತೆ ಗುರೆಳ್ಳು, ಹುಚ್ಚೆಳ್ಳುದು, ಹಾಗೆ ಮೆಂತೆ ಚಟ್ನಿ ಇದು. ಹಾಗೆ ಇನ್ನೊಂದು ಮಾಡ್ತೀವಿ ಅಗಸಿ ಚಟ್ನಿ ಅಂತ, ಬಟ್ ಅಗಸಿ ಖಾಲಿ ಆಗಿದ್ದಾವೆ, ಹಂಗಾಗಿ ಅದರದೊಂದು ತೋರಿಸ್ತಾ ಇಲ್ಲ. ಬಟ್ ಸೇಮ್ ರೆಸಿಪಿನೇ, ಶೇಂಗಾ ಒಂದು ಚೇಂಜು, ಅದ್ರಂಗೆ ಅಗಸಿ ಹಾಕ್ಬೇಕು, ಆ ಥರ ಅಷ್ಟೇ. ಬನ್ನಿ ಫ್ರೆಂಡ್ಸ್, ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ, ನೋಡ್ಕೊಂಬರೋಣ. ಫ್ರೆಂಡ್ಸ್, ಇಲ್ಲಿ ಈ ಫಸ್ಟು ಶೇಂಗಾ ಪುಡಿ ಮಾಡೋದು ಹೇಳ್ಕೊಡ್ತೀನಿ. ಇಲ್ಲಿ ಶೇಂಗಾ ತಗೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿ, ಹಾಗೆ ಉಪ್ಪು, ಕರಿಬೇವು, ಅಚ್ಚ ಖಾರದ ಪುಡಿ, ಜೀರಿಗೆ. ಇದಕ್ಕೆ ಶೇಂಗಾ ಪುಡಿಗೆ ನಾನೊಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ತೀನಿ, ಹಾಗಾಗಿ ಹುಣಸೆಹಣ್ಣು ಕೂಡ ತೊಗೊಂಡಿದ್ದೀನಿ. ಸ್ವಲ್ಪ ನಾನೇ ಜಾಸ್ತಿ ಏನು ಹಾಕಲ್ಲ, ಇದು ಆಪ್ಷನ್ಸು, ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ನಾನೊಂದು ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂತ ಹಾಕಿರ್ತೀನಿ. ಫ್ರೆಂಡ್ಸ್, ಈಗ ನೆಕ್ಸ್ಟು ಮೆಂತ್ಯ ಚಟ್ನಿ ಮಾಡೋದು. ಇದು ಮೆಂತ್ಯ ಕಾಳಿಂದು ನೋಡಿ. ಇದು ಮೆಂತ್ಯ ಆಲ್ರೆಡಿ ನಾನು ಹುರಿದು ಇಟ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಇದು ಈ ಥರ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋಷ್ಟು ಹುರ್ಕೋಬೇಕು. ಮೆಂತ್ಯ, ಹಾಗೆ ಬೆಳ್ಳುಳ್ಳಿ, ಉಪ್ಪು, ಒಣ ಕೊಬ್ಬರಿ, ಹಾಗೆ ಕರಿಬೇವು, ಸ್ವಲ್ಪ ಪುಟಾಣಿ, ಹಾಗೆ ಅಚ್ಚ ಖಾರದ ಪುಡಿ, ಹಾಗೆ ಜೀರಿಗೆ. ಇಷ್ಟು ಬೇಕು ಇದಕ್ಕೆ. ಇದು ಮೆಂತ್ಯ ಚಟ್ನಿ ತುಂಬಾನೇ ಚೆನ್ನಾಗಿರುತ್ತೆ, ಹಾಗೆ ಹೆಲ್ತಿಗೆ ತುಂಬ ಒಳ್ಳೇದಿದು ಚಟ್ನಿ ಪುಡಿ. ನಾನು ಅವಾಗವಾಗ ಮಾಡ್ತಾ ಇರ್ತೀನಿ. ಫ್ರೆಂಡ್ಸ್, ಈಗ ಹುಚ್ಚೆಳ್ಳು ಅಂದರೆ ಗುರೆಳ್ಳು, ಇದನ್ನು ಕೂಡ ಅಷ್ಟೇ ನಾನು ಫುಲ್ಲು ಫ್ರೈ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ, ನೋಡ್ಬೋದು. ಗುರೆಳ್ಳು, ಹಾಗೆ ಅಚ್ಚ ಖಾರದ ಪುಡಿ, ಹಾಗೆ ಉಪ್ಪು, ಹಾಗೆ ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆ. ಇದಕ್ಕೆ ಇಷ್ಟು ಮಾತ್ರ ಸಾಕು. ಎಲ್ಲ ನಾನು ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಕ್ವಾಂಟಿಟಿ ನಿಮಗಿಷ್ಟೇ ತೋರಿಸ್ತಾ ಇರೋದು, ಬಟ್ ನಾನು ಜಾಸ್ತಿ ಮಾಡ್ತಾ ಇದ್ದೀನಿ. ಬನ್ನಿ, ಈಗ ನೆಕ್ಸ್ಟ್ ಯಾವುದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಈಗ ನೆಕ್ಸ್ಟ್ ಏನಂತ ನೋಡ್ಕೊಂಬರೋಣ. ಬನ್ನಿ, ನೋಡ್ಬೋದು. ಫ್ರೆಂಡ್ಸ್, ಇದು ಪುಟಾಣಿ ಅಂದರೆ ಕಡಲೆಪಪ್ಪು. ಇದನ್ನು ನಾನು ಆಲ್ರೆಡಿ ಈಗ ಇಲ್ಲಿ ಪುಡಿ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಸೇಮ್ ಇಂಗ್ರೀಡಿಯೆಂಟ್ಸ್ ಇದಕ್ಕೂ, ಜೀರಿಗೆ, ಬೆಳ್ಳುಳ್ಳಿ, ಹಾಗೆ ಕರಿಬೇವು, ಉಪ್ಪು, ಖಾರ, ಇಷ್ಟು. ಇದ್ರದ್ದು ರೆಸಿಪಿ ನಾನು ಲಾಸ್ಟಲ್ಲಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಈ ಥರ ನೀವು ಮಾಡಿದರೆ ತುಂಬಾನೇ ಟೇಸ್ಟ್ ಬರುತ್ತೆ. ಮಿಕ್ಸಿಗೆ ಹಾಕಿದರೆ ಅಷ್ಟು ಟೇಸ್ಟ್ ಕೊಡಲ್ಲ ಇದು. ಇದ್ರದ್ದು ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ಶೇಂಗದ್ದು, ಹಾಗೆ ಹುಚ್ಚೆಳ್ಳಿಂದು, ಹಾಗೆ ಮೆಂತ್ಯ ಕಾಳಿನ ಚಟ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ನಾನು ಆಲ್ರೆಡಿ ಮುಂಚೆನೇ ಶೇಂಗಾ ಬೀಜನ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಶೇಂಗಿನ ಕಾಳು ಹಾಕ್ತಾ ಇದ್ದೀನಿ. ನೆಕ್ಸ್ಟು ಅಚ್ಚ ಖಾರದ ಪುಡಿ. ನಿಮಗೆ ಎಷ್ಟು ಖಾರ ಬೇಕು ನೀವು ಅಷ್ಟು ಹಾಕ್ಕೋಬಹುದು. ಆಮೇಲೆ ಜೀರಿಗೆ ಒಂದು 2 ಸ್ಪೂನ್ 3 ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ಳಿ. ಆಮೇಲೆ ಬೆಳ್ಳುಳ್ಳಿ. ನಾವು ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಾಗೆ ಮೆತ್ತಗೆ ಬರುತ್ತೆ. ಯಾವುದೇ ಪುಡಿಗಾಗಲಿ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು. ನೆಕ್ಸ್ಟ್ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಕರಿಬೇವು ಜಾಸ್ತಿ ಏನು ಹಾಕಬಾರ್ದು, ಒಂದು ಸ್ವಲ್ಪನೇ.
ಯಾಕಂದರೆ ಫುಲ್ ಗ್ರೀನ್ ಆಗಿಬಿಡುತ್ತೆ. ಇಲ್ಲಿ ನಾನು ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ, ಸ್ವಲ್ಪನೇ, ಜಾಸ್ತಿ ಏನಿಲ್ಲ. ಯಾಕಂದರೆ ಒಂಥರ ಟೇಸ್ಟ್ ಬರುತ್ತೆ, ಇದು ಜಾಸ್ತಿ ಹಾಕಂಗಿಲ್ಲ. ಇಷ್ಟೇ ಮಿಕ್ಸಿಗೆ ಹಾಕ್ಕೊತೀನಿ. ಇಷ್ಟೇ ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ತೀರಾ ನುಣ್ಣಗೆ ಹಾಕ್ಬಾರ್ದು. ಇದು ಒಂದು ಸ್ವಲ್ಪ ಗರಿ ಇದ್ರೆ ಪುಡಿ ಚೆನ್ನಾಗಿರುತ್ತೆ ತಿನ್ನಕ್ಕೆ. ತೀರಾ ನುಣ್ಣಗಾದ್ರೆ ಚೆನ್ನಾಗಿರಲ್ಲ. ಬನ್ನಿ ಈಗ ಇದನ್ನ ಹಾಕಿದ್ದಾದ್ಮೇಲೆ ತೋರಿಸ್ತೀನಿ ನಾನು ನಿಮಗೆ. ಫ್ರೆಂಡ್ಸ್ ನೋಡ್ಬೋದು, ಈ ಥರ ಆಯಿತು ಚಟ್ನಿ ಪುಡಿ. ತೀರಾ ನುಣ್ಣಗೆ ಹಾಕಿದ್ರೆ ಚೆನ್ನಾಗಿರಲ್ಲ. ಈ ಥರ ಇರಬೇಕು ಕಾಳು ನೋಡ್ಬೋದು, ಚೆನ್ನಾಗಾಗಿದೆ. ಬನ್ನಿ ಈಗ ನೆಕ್ಸ್ಟು ಯಾವುದಂತ ತೋರಿಸ್ತೀನಿ. ಫ್ರೆಂಡ್ಸ್ ನಾನು ಇದೇ ಜಾರಲ್ಲೇ ಮಾಡ್ತಾ ಇರೋದು. ಈಗ ಇಲ್ಲಿ ನೋಡ್ಬೋದು, ಈಗ ಗುರೆಳ್ಳಿದ್ದು ಅಂದರೆ ಹುಚ್ಚೆಳ್ಳಿದ್ದು ಇಷ್ಟು ಹಾಕ್ಕೊತಾ ಇದ್ದೀನಿ. ಇದಕ್ಕೂ ಸೇಮ್ ಪ್ರೊಸೀಜರೇ. ಬೆಳ್ಳುಳ್ಳಿ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ತೀನಿ ನಾನು ಇದಕ್ಕೆ. ಇಷ್ಟು ಫಸ್ಟು ಹುಚ್ಚೆಳ್ಳು, ಬೆಳ್ಳುಳ್ಳಿ, ಉಪ್ಪು ಇಷ್ಟು ಒಂದು ಸ್ವಲ್ಪನೇ ಹಾಕೋಣ. ಓಕೆ, ನೆಕ್ಸ್ಟ್ ಈಗ ಅಚ್ಚ ಖಾರದ ಪುಡಿ, ಆಮೇಲೆ ಜೀರಿಗೆ. ಇದಕ್ಕೇನು ಜೀರಿಗೆ ಜಾಸ್ತಿ ಬೇಕಾಗಲ್ಲ, ಒಂದು ಸ್ವಲ್ಪನೇ ಹಾಕಿ. ಸ್ವಲ್ಪ ಕರಿಬೇವು, ಇದನ್ನು ಹಾಗೆ ಸೇಮ್ ಇದನ್ನು ಮಿಕ್ಸಿಗೆ ಹಾಕ್ಬೇಕಷ್ಟೆ. ಫ್ರೆಂಡ್ಸ್ ಈಗ ಹುಚ್ಚೆಳ್ಳು ಪುಡಿ ರೆಡಿ ಆಯಿತು, ಅಂದರೆ ಗುರೆಳ್ಳು ಪುಡಿ. ಇದನ್ನ ಸಣ್ಣಗೆ ತುಂಬ ಸಣ್ಣ ಹಾಕ್ಬೇಕಿದು, ಯಾಕಂದರೆ ಅದು ಇಲ್ಲಾಂದರೆ ಕಾಳು ಸಿಗುತ್ತೆ. ಎಲ್ಲ ಪುಡಿಗಳನ್ನು ತುಂಬ ಸಣ್ಣಗೆ ನುಣ್ಣಗೆ ಮಾಡ್ಕೋಬೇಕು. ಶೇಂಗಾ ಪುಡಿ ಒಂದೇ ಒಂದು ಸ್ವಲ್ಪ ಕಾಳಿದ್ರೆ ಅದು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಈಗ ನೋಡ್ಬೋದು ಗುರೆಳ್ಳು ಪುಡಿ ರೆಡಿ ಆಯಿತು. ಈಗ ನೆಕ್ಸ್ಟ್ ಯಾವುದಂತ ಬನ್ನಿ ನೋಡೋಣ. ಫ್ರೆಂಡ್ಸ್ ಈಗ ನೆಕ್ಸ್ಟ್ ಚಟ್ನಿ ಬಂದು ಮೆಂತ್ಯ ಚಟ್ನಿ. ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು, ತುಂಬ ಚೆನ್ನಾಗಿ ಇರುತ್ತೆ ಟೇಸ್ಟ್ ಕೂಡ. ಇದು ಅನ್ನದ ಜೊತೆ, ಚಪಾತಿ, ಹಾಗೆ ದೋಸೆ, ರೊಟ್ಟಿ ಜೊತೆ ಯಾವುದಕ್ಕಾದ್ರೂ ತಿನ್ಬೋದು. ಬನ್ನಿ ಫ್ರೆಂಡ್ಸ್, ಇದನ್ನ ಈಗ ಹಾಕ್ತಾ ಇದ್ದೀನಿ. ಇದಕ್ಕೂ ಹಾಗೆ ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪನೇ ಜೀರಿಗೆ ಸಾಕು, ಜಾಸ್ತಿ ಏನು ಬೇಡ. ಹಾಗೆ ಮೇನು ಇಲ್ಲಿ ಕೊಬ್ಬರಿ ತಗೊಂಡಿದ್ದೀನಿ, ಒಣ ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ನೀವು ಇಲ್ಲಿ ಕೊಬ್ಬರಿ ಇಷ್ಟು ಹಾಕ್ತಾ ಇದ್ದೀನಿ, ಹಸಿ ಕೊಬ್ಬರಿ ಅಲ್ಲ, ಒಣ ಕೊಬ್ಬರಿನ. ಹಾಗೆ ನೆಕ್ಸ್ಟು ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ. ನೆಕ್ಸ್ಟು ಇಲ್ಲಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಅಚ್ಚ ಖಾರದ ಪುಡಿ. ನಿಮಗೆ ಖಾರದ ಪುಡಿ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾವೊಂದು ಸ್ವಲ್ಪ ಜಾಸ್ತಿ ತಿನ್ನೋದ್ರಿಂದ ನಾನೊಂದು ಸ್ವಲ್ಪ ಎಲ್ಲದಕ್ಕೂ ಜಾಸ್ತಿ ಹಾಕಿದ್ದೀನಿ. ನಿಮಗೆ ಖಾರ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಮೀಡಿಯಮ್ ಆಗಿ ಹಾಕ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಇಲ್ಲಿ ನಾನು ಪುಟಾಣಿ ಹಾಕ್ತಾ ಇದ್ದೀನಿ, ಅಂದರೆ ಕಡಲೆಪಪ್ಪು. ಇದನ್ನು ಅಷ್ಟೇ ಸ್ವಲ್ಪ ಹಾಕ್ಕೋಬೇಕು, ಒಂದು ಅರ್ಧ ಸಾಕು. ಈಗ ನೆಕ್ಸ್ಟ್ ಇಲ್ಲಿ ಕರಿಬೇವು ಹಾಕ್ತಾ ಇದ್ದೀನಿ. ಇಷ್ಟು ಹಾಕಿ ಈಗ ಇದನ್ನ ಮಿಕ್ಸಿಗೆ ಹಾಕ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಯಾವ ಚಟ್ನಿ ಪುಡಿ ಅಂದರೆ ಈಗ ಕಡಲೆ ಪುಡಿ. ಅದು ತೋರಿಸ್ತೀನಿ ಯಾವ ಥರ ಅಂತೆ. ಇದನ್ನು ಆಲ್ರೆಡಿ ನಾನು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದು ಮಿಕ್ಸಿಗೆ, ಈ ಪುಡಿನ ಮಿಕ್ಸಿಗೆ ಹಾಕಲ್ಲ ನಾನು. ಬನ್ನಿ ಈಗ ಫಸ್ಟು ಇಲ್ಲಿ ನಾನು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಇದನ್ನು ಅಷ್ಟೇ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ, ನಾನು ಜಾಸ್ತಿ ಹಾಕ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಚೇಂಜ್ ಅಷ್ಟೇ, ಜಾಸ್ತಿ ಏನಿಲ್ಲ. ಈ ಥರ ಮಾಡಿದರೆ ತುಂಬಾನೇ ಟೇಸ್ಟ್ ಬರುತ್ತೆ, ಜಾಸ್ತಿ ತಿನ್ಕೋಬಹುದು. ಈಗ ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. ನೆಕ್ಸ್ಟು ಉಪ್ಪು ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಕರಿಬೇವು, ಇಷ್ಟೇ. ಕರಿಬೇವು ಅಷ್ಟೇ ಮೀಡಿಯಮ್ ಆಗಿ ತಗೋಬೇಕು ಎಲ್ಲದಕ್ಕೂ ಅಷ್ಟೇ. ಹಾಗೆ ಇಲ್ಲಿ ನಾನು ಬೆಳ್ಳುಳ್ಳಿ ಜಾಸ್ತಿ ಹಾಕ್ತಾ ಇದ್ದೀನಿ, ಯಾಕಂದರೆ ಮೆತ್ತಗೆ ಬರುತ್ತೆ ಇದು ಪುಡಿ. ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ಚೆನ್ನಾಗಿರುತ್ತೆ. ಇಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ.
ಮಿನಿಮಮ್ ಅಂದರೆ ಒಂದು 3 ಗಡ್ಡೆ ಅಷ್ಟು, ಅಂಜಾದ್ ಗೊತ್ತಾಗಿಲ್ಲ ಅಂದರೆ 3 ಬೆಳ್ಳುಳ್ಳಿ ಗಡ್ಡೆ ಬರುತ್ತಲ್ಲ ಅದರಷ್ಟು ತೊಗೊಂಡಿದ್ದೀನಿ. ನಾನು ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ನೀವು ಸ್ವಲ್ಪನೇ ಮಾಡ್ತೀನಿ ಅಂದರೆ ಒಂದೇ ಬೆಳ್ಳುಳ್ಳಿ ಗಡ್ಡೆ ಸಾಕು. 1 ಸ್ಪೂನು, 1-2 ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ. ಈಗ ಇಷ್ಟನ್ನು ಮಾತ್ರ ರುಬ್ಕೋಬೇಕು, ಅಂದರೆ ಮಿಕ್ಸಿಗೆ ಹಾಕ್ಯಂತೀನಿ. ಫ್ರೆಂಡ್ಸ್ ನೋಡ್ಬೋದು ಈ ಥರ ಬಂದಿದೆ. ಇದು ಸೇಮ್ ಬೆಳ್ಳುಳ್ಳಿ ಚಟ್ನಿನೂ ಹೀಗೆ ಮಾಡೋದು. ಇದನ್ನು ತಿಂದರೆ ಈಗ ಬೆಳ್ಳುಳ್ಳಿ ಚಟ್ನಿ ಅಂದರೆ ಬೆಳ್ಳುಳ್ಳಿ ಖಾರ ಆಗುತ್ತೆ. ಸೂಪರ್ ಆಗಿದೆ. ನಾನು ಇಲ್ಲಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ದೀನಿ, ಹಂಗಾಗಿ ನೋಡ್ಬೋದು ನೀವು ಮೆತ್ತಗೆ ಬಂದಿದೆ. ಮೆತ್ತಗೆ ಈ ಥರ ಮೆತ್ತಗೆ ಬರುತ್ತೆ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಸಾಫ್ಟ್ ಆಗುತ್ತೆ. ಹೀಗೆ ತಿಂದರೆ ಬೆಳ್ಳುಳ್ಳಿ ಖಾರ ಇದು ಅಂದರೆ ಬೆಳ್ಳುಳ್ಳಿ ಚಟ್ನಿ. ನಾನೀಗ ಇದನ್ನು ಕಡಲೆ ಪುಡಿಗೆ ಹೇಳ್ತಾ ಇದ್ದೀನಿ. ಬನ್ನಿ, ಈಗ ನೋಡ್ಬೋದು ತುಂಬಾನೇ ಚೆನ್ನಾಗಾಗಿದೆ. ಓಕೆ ಫ್ರೆಂಡ್ಸ್, ಈಗ ಪುಟಾಣಿ ಪುಡಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಇದೊಂದು ಸ್ವಲ್ಪ ಚೇಂಜ್ ಅಷ್ಟೇ, ಮತ್ತೇನಿಲ್ಲ. ಇದನ್ನು ಇದರಲ್ಲೇ ಹಾಕಿ ರುಬ್ಕೊಂಡ್ರೆ ಅಷ್ಟು ಟೇಸ್ಟ್ ಕೊಡಲ್ಲ. ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ಈಗ ಕಡಲೆ ಪುಡಿ ಹೇಗೆ ಮಾಡೋದಂತ ತೋರಿಸ್ತೀನಿ. ನೋಡ್ಬೋದು ನಾನು ಇಲ್ಲಿ ಬಾಣಲಿ ಇಟ್ಟು ಆಲ್ರೆಡಿ ಸ್ಟವ್ ಹಚ್ಚಿದ್ದೀನಿ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪನೇ, ಜಾಸ್ತಿ ಏನು ಬೇಡ ಎಣ್ಣೆ. ಇದು ಈ ಥರ ಮಾಡಿದರೆ ಕಡಲೆ ಪುಡಿ ತುಂಬ ಸಾಫ್ಟ್ ಆಗಿ ಬರುತ್ತೆ, ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಎಣ್ಣೆ ಹಾಕಿದ್ದೀನಿ. ನಾನೀಗ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ. ಫ್ರೆಂಡ್ಸ್, ಈಗ ಸಾಸಿವೆ ಜೀರಿಗೆ ಹಾಕಿದ್ದಾದ್ಮೇಲೆ ಇದನ್ನ ಏನು ರುಬ್ಕೊಂಡಿದ್ವಲ್ಲ ಇದನ್ನೆಲ್ಲ ಹಾಕ್ಬೇಕು ಇದಕ್ಕೆ. ಇದರಲ್ಲೇ ನಾನು ಆಲ್ರೆಡಿ ಎಲ್ಲ ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ, ಹಂಗಾಗಿ ಮತ್ತೆ ಎಕ್ಸ್ಟ್ರಾ ಏನು ಹಾಕಿಲ್ಲ. ಎಣ್ಣೆ, ಸಾಸಿವೆ, ಜೀರಿಗೆ ಅಷ್ಟೇನೆ. ಆಮೇಲೆ ಇದು ರುಬ್ಬಿರೋದು ಪುಡಿ. ಈಗ ಇದನ್ನ ಕಲ್ಸ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ಈ ಥರ ಒಗ್ಗರಣೆ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಈಗ ಕಡಲೆ ಪಪ್ಪುದೇನು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಈಗ ಇದಕ್ಕೆ ಹಾಕಿ ಕಲಿಸ್ಬೇಕು. ನಾನು ಒಂದು ಸ್ವಲ್ಪ, ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಫ್ರೆಂಡ್ಸ್, ಇಲ್ಲಿ ಪುಡಿ ಹಾಕಿದ್ದೀನಿ ನೋಡ್ಬೋದು. ಇದು ಫಸ್ಟು ಬಿಸಿ ಇರುತ್ತೆ, ಚಮಚದಿಂದನೇ ಕಲಿಸ್ಕೋಬೇಕು. ಆಮೇಲೆ ಕ್ಲೀನಾಗಿ ಕೈಯಿಂದ ಕಲಿಸ್ಬೇಕು ಇದನ್ನು, ಯಾಕಂದರೆ ಇದು ಚಟ್ನಿ ಹಚ್ಚಿದ ಖಾರದ ಪುಡಿ ಕ್ಲೀನಾಗಿ ಕಲಿಯಲ್ಲ. ಇದು ಬಿಸಿ ಹೋಗತ್ತಾನ ಅಷ್ಟೇ ಒಂದು ಸ್ವಲ್ಪ ಕೈಯಿಂದ ಚಮಚದಿಂದ ಕಲಸಿ. ಫ್ರೆಂಡ್ಸ್, ಈಗ ಕೈಯಿಂದ ಕಲಿಸ್ಕೋಬೇಕು, ಯಾಕಂದರೆ ಗಂಟು ಆಗುತ್ತೆ. ಇದು ಕ್ಲೀನಾಗಿ ಈ ಥರ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಇಲ್ಲಿ ಕಡಲೆ ಪುಡಿ ರೆಡಿ ಆಯಿತು. ತುಂಬಾನೇ ಚೆನ್ನಾಗಾಗಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾವು ಈ ಥರ ಮಾಡಿದರೆ, ನಾರ್ಮಲ್ ಆಗಿ ಮಿಕ್ಸಿಗೆ ಹಾಕಿದರೆ ಈ ಟೇಸ್ಟು ಅದು ಬರಲ್ಲ. ಓಕೆ ಫ್ರೆಂಡ್ಸ್, ಬನ್ನಿ ಈಗ ಯಾವೆಲ್ಲ ಪುಡಿಗಳು ರೆಡಿಯಾಗಿದ್ದಾವಂತ ತೋರಿಸ್ತೀನಂತೆ. ಫ್ರೆಂಡ್ಸ್, ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಚಟ್ನಿ ಪುಡಿಗಳು. ಇದು ಶೇಂಗಾ ಪುಡಿ, ಇದು ಕಡಲೆ ಪುಡಿ, ಇದು ಹುಚ್ಚೆಳ್ಳು, ಹಾಗೆ ಗುರೆಳ್ಳು ಪುಡಿ ಅಂತ ನಾನು ಕರಿತೀವಿ. ಇದು ಬಂದು ಮೆಂತ್ಯ ಚಟ್ನಿ, ಮೆಂತ್ಯ ಕಾಳಿನ ಚಟ್ನಿ. ಚಟ್ನಿ ಪುಡಿಗಳಲ್ಲಿ ತುಂಬಾನೇ ವೆರೈಟಿ ಚಟ್ನಿ ಪುಡಿಗಳಿದ್ದಾವೆ. ನಾನಿವತ್ತು ನಿಮಗೆ ಇವು 4 ಚಟ್ನಿ ಪುಡಿಗಳನ್ನ ಮಾಡಿ ತೋರಿಸಿದ್ದೀನಿ. ನೀವು ಈ ಥರ ಮನೇಲಿ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ದೋಸೆಗೆ, ರೊಟ್ಟಿ, ಚಪಾತಿ, ಅನ್ನಕ್ಕೆ ಎಲ್ಲನೂ ತಿನ್ಬೋದು. ಇದನ್ನು ಮಾತ್ರ ಅನ್ನದ ಜೊತೆ ಅನ್ನ, ತುಪ್ಪ, ಉಪ್ಪಿನಕಾಯಿ ತಿಂದರೆ ತುಂಬಾನೇ ಚೆನ್ನಾಗಿರುತ್ತೆ ಈ ಪುಡಿಗಳು. ಇದು ರೊಟ್ಟಿ, ಚಪಾತಿಗೆ, ಇದನ್ನು ಹಾಗೆ ಮೆಂತ್ಯ ಚಟ್ನಿ ರೊಟ್ಟಿ, ಚಪಾತಿ, ಅನ್ನಕ್ಕೆ, ದೋಸೆ ಎಲ್ಲದಕ್ಕೂ
ಎಲ್ಲದಕ್ಕೂ ಯೂಸ್ ಆಗುತ್ತೆ. ಫ್ರೆಂಡ್ಸ್, ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಚಟ್ನಿ ಪುಡಿಗಳು ರೆಡಿ ಮಾಡಿದ್ದೀನಿ, ನೋಡ್ಬೋದು. ನೀವು ಈ ಥರ ಮನೇಲಿ ಮಾಡಿ ಇಟ್ಟಿರಿ, ಮಕ್ಕಳಿಗೆ ದೊಡ್ಡವ್ರಿಗೂ ತಿನ್ನಕ್ಕೆ ಚೆನ್ನಾಗಿರುತ್ತೆ. ರೊಟ್ಟಿ, ಚಪಾತಿ, ದೋಸೆ ಎಲ್ಲದಕ್ಕೂ ತಿನ್ಬೋದು, ಅನ್ನಕ್ಕೆ ಆ ಥರ ತುಂಬಾನೇ ಚೆನ್ನಾಗಿರುತ್ತೆ. ನಮ್ಗಂತರೂ ನಮ್ಮ ಉತ್ತರ ಕರ್ನಾಟಕ ಸೈಡು ಮನೆಗಳಲ್ಲಿ ಕಂಪಲ್ಸರಿ ಚಟ್ನಿ ಪುಡಿಗಳು ಹಾಗೆ ಉಪ್ಪಿನಕಾಯಿಗಳು ಬೇಕೇ ಬೇಕು. ನಮ್ಮನೇಲೂ ಅಷ್ಟೇ, ನಾವು ಯಾವಾಗಲೂ ಚಟ್ನಿ ಪುಡಿ ಇಲ್ಲದೆ ಊಟ ಮಾಡೋದೇ ಇಲ್ಲ. ಈ ಕಡೆ ಸೈಡೂ ತುಂಬ ಚಟ್ನಿ ಪುಡಿಗಳು ಇಷ್ಟಪಡ್ತಾರೆ, ಬೆಂಗಳೂರು ಕಡೆ. ಕೆಲವೊಂದು ಟೈಮಲ್ಲಿ ದೋಸೆ ಜೊತೆ ಎಮರ್ಜೆನ್ಸಿ ಏನು ಇಲ್ಲ ಅಂದರೆ ದೋಸೆ ಜೊತೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಚಪಾತಿ ಜೊತೆನೂ ತಿನ್ಕೋಬಹುದು. ಫ್ರೆಂಡ್ಸ್, ಚಟ್ನಿ ಪುಡಿ ರೆಡಿ ಮಾಡಿದ್ದೀನಿ ಎಲ್ಲನೂ. ಈಗ ಹೊಟ್ಟೆ ಹಸಿತಾ ಇದೆ, ಊಟ ಮಾಡೋಣ ಬನ್ನಿ. ನೋಡ್ಬೋದು, ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊತಾ ಇದ್ದೀನಿ. ತುಪ್ಪ ಈಗ ನಾನು ಇದು ಮೆಂತ್ಯ ಚಟ್ನಿ ಹಾಕ್ಕೊಂತ ಇದ್ದೀನಿ. ಸೂಪರ್ ಆಗಿರುತ್ತೆ ಬಿಸಿ ಅನ್ನ, ತುಪ್ಪ, ಮೆಂತ್ಯ ಚಟ್ನಿ, ಅದ್ರ ಜೊತೆ ಉಪ್ಪಿನಕಾಯಿ. ಆಹಾ, ಬಾಯಲ್ಲಿ ನೀರು ಬರ್ತಾ ಇದೆ. ಅದ್ರ ಜೊತೆ ನಾನು ಆಂಧ್ರ ಉಪ್ಪಿನಕಾಯಿ ಹಾಕ್ಕೊಂತ ಇದ್ದೀನಿ, ನೋಡ್ಬೋದು. ಹಾಗೆ ಈಗ ಕಡಲೆ ಪುಡಿ ಹಾಕ್ಕೊಂತ ಇದ್ದೀನಿ. ಇಷ್ಟು ಕಡಲೆ ಪುಡಿ ಹಾಗೆ ಮೆಂತ್ಯ ಚಟ್ನಿ ತುಂಬಾನೇ ಚೆನ್ನಾಗಿರುತ್ತೆ. ಬನ್ನಿ ಊಟ ಮಾಡೋಣ. ಫ್ರೆಂಡ್ಸ್, ಮೆಂತ್ಯ ಕಾಳಿಂದ ಏನು ಯೂಸ್ ಇದೆ, ಹಾಗೆ ಗುರೆಳ್ಳು, ಹುಚ್ಚೆಳ್ಳಿಂದ ಏನು ಯೂಸ್ ಇದೆ, ಹಾಗೆ ಶೇಂಗಾ ಬೀಜ ಅದರಿಂದ ಏನು ಯೂಸ್ ಇದೆ ಅಂತ ನಾನು ಇದನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಂತೆ, ಹೋಗಿ ಚೆಕ್ ಮಾಡಿ ಅದರದ್ದು ಫುಲ್ ಡೀಟೇಲ್ಸ್ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.